ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜಾವೇದ್ ಬಾಷಾ ಅಂತೇಳಿ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೂವಿನಡಗಲಿ ವಾಣಿಜ್ಯ ವಿಭಾಗದ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾವು ವಿಜಯನಗರ ಶ್ರೀಕೃಷ್ಣ ದೇವರ ಯೂನಿವರ್ಸಿಟಿ ಬಳ್ಳಾರಿ BCom 3ನೇ ಸೆಮಿಸ್ಟರ್ನ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಈ ಒಂದು ಪ್ರಾಡಕ್ಟ್ ಮತ್ತು ಪ್ರಾಡಕ್ಟ್ ಪ್ಲಾನ್ ಸಂಬಂಧಪಟ್ಟಂತೆ ಚರ್ಚೆ ಮಾಡೋಣ. ಪ್ರಾಡಕ್ಟ್ ಅಂಡ್ ಪ್ರಾಡಕ್ಟ್ ಪ್ಲಾನಿಂಗ್, ಕಾಂಪೋನೆಂಟ್ಸ್ ಆಫ್ ಪ್ರಾಡಕ್ಟ್ ಪ್ಲಾನಿಂಗ್. ರಿಕ್ಯಾಪ್: ಈ ಹಿಂದಿನ ಕ್ಲಾಸಲ್ಲಿ ನಾವು ಕಾಂಪೋನೆಂಟ್ಸ್ ಆಫ್ ಪ್ರಾಡಕ್ಟ್ ಪ್ಲಾನಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಲರ್ನಿಂಗ್ ಆಬ್ಜೆಕ್ಟಿವ್: ಆಫ್ಟರ್ ಸ್ಟಡಿಂಗ್ ದಿಸ್ ಸೆಷನ್ ದ ಸ್ಟೂಡೆಂಟ್ಸ್ ಏಬಲ್ ಟು ನೋ ದ ಕಾಂಪೋನೆಂಟ್ಸ್ ಆಫ್ ಪ್ರಾಡಕ್ಟ್ ಅಂಡ್ ಪ್ರಾಡಕ್ಟ್ ಪ್ಲಾನಿಂಗ್. Learning outcome: students can be able to understand the components of product planning. ಈ ಹಿಂದಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡ್ದಂಗೆ ಪ್ರಾಡಕ್ಟ್ ಪ್ಲಾನಿಂಗ್ ಅಲ್ಲಿ 7 ಮುಖ್ಯವಾದ ಅಂಶಗಳ ಬಗ್ಗೆ ಹೇಳ್ತಾ ಇದ್ವಿ. ಆಬ್ಜೆಕ್ಟಿವ್ಸ್, ಮಿಷನ್, ಎಕ್ಸೆಟ್ರಾ. ಸೊ ಇವಾಗ ಕಂಟಿನ್ಯೂ ಅದೇ ಕ್ಲಾಸಸ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದೀವಿ. ಇಲ್ಲಿ ಮುಂದಿನ ಒಂದು 3 ಅಂಶಗಳು: ಟೈಮ್ ಫ್ರೇಮ್, ರಿಸೋರ್ಸಸ್ ಮತ್ತೆ ಇನ್ನೋವೇಷನ್. ಈಗ ಟೈಮ್ ಫ್ರೇಮ್ ಅಂದ್ರೆ ನೆಕ್ಸ್ಟ್ ಕಮ್ಸ್ ದ ಟೈಮ್ ಅವೈಲೇಬಲ್ ಫಾರ್ ದ ಕಂಪ್ಲೀಷನ್ ಆಫ್ ದ ಪ್ರಾಡಕ್ಟ್. ಇಟ್ ಡಿಪೆಂಡ್ಸ್ ಆನ್ ಬೋತ್ ದ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ಅಂದ್ರೆ ಇಲ್ಲಿ ಟೈಮ್ ಫ್ರೇಮ್ ಅಂದ್ರೆ ಯಾವುದೇ ಒಂದು ಕೆಲಸ ಮಾಡ್ಲಿಕ್ಕೆ ಅಥವಾ ಯಾವುದೇ ಒಂದು ವಸ್ತುವನ್ನ ಉತ್ಪಾದನೆ ಮಾಡ್ಲಿಕ್ಕೆ, ಯಾವುದೇ ಒಂದು ಸೇವೆಯನ್ನ ಗ್ರಾಹಕರಿಗೆ ತಲುಪಿಸ್ಲಿಕ್ಕೆ ಎಷ್ಟು ಸಮಯ ತಗೊಂತೀವಿ ಅಥವಾ ನಾವು ಎಷ್ಟು ಸಮಯ ತಗೋಬೇಕು. ಹೌದಾ? ಯಾಕಂದ್ರೆ ಟೈಮ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಹಾಗೇನೆ ಇದು ಸಂಪೂರ್ಣವಾಗಿ 2 ಅಂಶಗಳ ಮೇಲೆ ನಿರ್ಧಾರಿತವಾಗಿರುತ್ತೆ. ಒಂದು ಆಂತರಿಕ ಅಂಶಗಳು, 2 ಬಾಹ್ಯ ಅಂಶಗಳು. ಆಂತರಿಕ ಅಂಶಗಳು ಅಂದ್ರೆ ಸಂಸ್ಥೆಗೆ ಸಂಬಂಧಪಟ್ಟಂತ ಅಂಶಗಳು. ಅದು ಯಾವುದೇ ಒಂದು ಅಂಶಗಳು ಸಂಸ್ಥೆ ತನ್ನ ಒಂದು ಸಂಸ್ಥೆ ನಿಯಂತ್ರಣದಲ್ಲಿರುವ ಮತ್ತೆ ಸಂಸ್ಥೆಯು ಅದನ್ನ ಸರಿ ಮಾಡಬಹುದಾದಂತಹ ಒಂದು ಅಂಶಗಳನ್ನ ಆಂತರಿಕ ಅಂಶಗಳು ಅಂತ ನಾವು ಹೇಳ್ಬೋದು. ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಥವಾ ಬಾಹ್ಯ ಅಂಶಗಳು ಅಂದ್ರೆ ಯಾವುದೇ ಒಂದು ಸಂಸ್ಥೆ ನಿಯಂತ್ರಣ ಮಾಡ್ಲಿಕ್ಕೆ ಆಗದೆ ಇರತಕ್ಕಂತ ಮತ್ತೆ ಆ ಯಾವುದೇ ಒಂದು ಅಂಶಗಳು ನೇರವಾಗಿ ಪರಿಣಾಮ ಬೀರಿದಾಗ ಅದರಿಂದ ಆಗಬಹುದಾದಂತ ನಷ್ಟವನ್ನ ಒಂದು ಸಂಸ್ಥೆ ತಾನು ಅದಕ್ಕೆ ಒಗ್ಗಿಕೊಳ್ಳಬೇಕಾಗುತ್ತೆ. ಹಾಗಾಗಿ ಇಂಥ ಒಂದು ಅಂಶಗಳನ್ನ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಇಂಟರ್ನಲ್ ಫ್ಯಾಕ್ಟರ್ಸ್ ಆರ್ ಫ್ಯಾಕ್ಟರ್ಸ್ which can be controlled in nature. External factors are the factors which cannot be controlled in nature. Internal factors: employees of the company, organization culture, objectives. ಇವೆಲ್ಲ ಇಂಟರ್ನಲ್ ಫ್ಯಾಕ್ಟರ್ಸ್. ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್: ಗವರ್ಮೆಂಟ್ ಪಾಲಿಸೀಸ್, ರಿಸೆಷನ್, ಇನ್ಫ್ಲೇಷನ್, ಇವೆಲ್ಲ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಆಗ್ತವೆ. ಅದೇ ತರ ರಿಸೋರ್ಸಸ್. ಇಲ್ಲಿ ರಿಸೋರ್ಸಸ್ ಅಂದ್ರೆ we may not call people as elements, but they also become a key elements in product planning. The availability of resources and their competency plays a vital role in allowing the plan. ಅಂದ್ರೆ ರಿಸೋರ್ಸಸ್ ಅಂದ್ರೆ ಏನು? ರಿಸೋರ್ಸ್ ಅಂದ್ರೆ ಯಾವುದೇ ಒಂದು ವಸ್ತುವನ್ನ, ಯಾವುದೇ ಒಂದು ಸೇವೆಯನ್ನ ಗ್ರಾಹಕರಿಗೆ ಕೊಡಬೇಕಾದ್ರೆ ನಾವು ಉಪಯೋಗ ಮಾಡುವಂತ ಒಂದು ವಸ್ತುಗಳು ಏನಾದ್ರೂ ಆಗಿರೋದು. ರಿಸೋರ್ಸಸ್ ಮೇ ಬಿ ಹ್ಯೂಮನ್ ರಿಸೋರ್ಸಸ್ ಮೇ ಬಿ raw materials, furnitures, machines which are using for production, anything which is helpful to create a finished goods or service. ಸೊ ಅದಕ್ಕೆ ನಾವೆಂತ ಹೇಳ್ತೀವಿ? ರಿಸೋರ್ಸಸ್. ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಪ್ರಾಡಕ್ಟ್ ಪ್ಲಾನಿಂಗ್ ಅಲ್ಲಿ ಹ್ಯೂಮನ್ ಅಥವಾ ಜನರನ್ನ, ಉದ್ಯೋಗಿಗಳನ್ನ ಎಲಿಮೆಂಟ್ಸ್ ಅಂತ ಭಾವಿಸಲ್ಲ, ಅವ್ರನ್ನು ಕೂಡ ರಿಸೋರ್ಸಸ್ ಅಂತ ಭಾವಿಸ್ತೀವಿ. ಯಾಕಂದ್ರೆ ಇಟ್ ಈಸ್ ಹ್ಯೂಮನ್ ರಿಸೋರ್ಸ್ ಬಿಕಾಸ್ ಪೀಪಲ್ ಆರ್ ಪಾಸೆಸಿಂಗ್ ದಿ ರಿಕ್ವೈರ್ಡ್ skills, knowledge, experience and competencies because which plays the crucial role in production of any product or service. Hence we consider humans as resources of the company because they are directly involving in the production and providing the services to the customers. Next one, innovation. Last but the most important component of product planning is innovation. The client must explain what they need as a result, but the product manager must be capable enough to find ways to innovatively design them in short time and in an economical way. ಅಂದ್ರೆ ಇಲ್ಲಿ ಇನ್ನೋವೇಷನ್ಸ್ ಅಂದ್ರೆ ಏನು? ಹೊಸದನ್ನು ಆವಿಷ್ಕಾರ ಮಾಡೋದು ಅಂತೇಳಿ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಬಿಸ್ನೆಸ್ ಅಂತಕ್ಕಂಥದ್ದು ಬಹಳ ಡೈನಾಮಿಕ್ ಆಗಿದೆ. ಡೈನಾಮಿಕ್ ಅಂದ್ರೆ ಪ್ರತಿ ಕ್ಷಣ ಕೂಡ ಬದಲಾವಣೆ ಕಾಣ್ತಾ ಇದ್ವಿ. ಇಲ್ಲಿ ಬಹಳ ಬೇಗವಾಗಿ ಟ್ರೆಂಡ್ಗಳು ಬದಲಾಗ್ತಾ ಇದಾವೆ. ಬಹಳ ಬೇಗವಾಗಿ ಗ್ರಾಹಕರು ತಮ್ಮ ಮನಸ್ಥಿತಿಯನ್ನು ಬದಲಾವಣೆ ಮಾಡ್ಕೊತಾ ಇದ್ದಾರೆ. ಬಹಳ ಬೇಗವಾಗಿ ಗ್ರಾಹಕರ ಅಗತ್ಯತೆಗಳಲ್ಲಿ ಬದಲಾವಣೆ ಆಗ್ತಾ ಇದೆ. ಹಾಗಾಗಿ ಗ್ರಾಹಕರ ಅಗತ್ಯಗಳನ್ನ ಪೂರೈಕೆ ಮಾಡಲಿಕ್ಕೆ ಯಾವುದೇ ಒಂದು ಸಂಸ್ಥೆ ಇನ್ನೋವೇಷನ್ ಮಾಡಲೇಬೇಕು. ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸೆಂಟರ್ನ ಹೊಂದೋದು ಬಹಳ ಆಗುತ್ತೆ. ಯಾಕೆಂದ್ರೆ
ಒಂದು ಇಂಡಸ್ಟ್ರಿಯಲ್ಲಿ ಸಸ್ಟೈನ್ ಆಗಬೇಕು ಅಂದ್ರೆ ಒಂದು ಸಂಸ್ಥೆ ಸಾಧ್ಯ ಆದಷ್ಟು ಹೊಸ ಹೊಸ ಉತ್ಪನ್ನಗಳನ್ನ ಹೊಸ ಫೀಚರ್ಸ್ಗಳನ್ನ ಗ್ರಾಹಕರಿಗೆ ಕೊಡ್ತಾ ಇರಬೇಕು. ಅವಾಗ ಮಾತ್ರ ಗ್ರಾಹಕರು ಸಂತೃಪ್ತರಾಗ್ತಾರೆ ಮತ್ತೆ ಆ ಒಂದು ಪ್ರಾಡಕ್ಟ್ ಅಥವಾ ಸರ್ವಿಸ್ ಕಡೆ ಹೆಚ್ಚಿನ ಒಲವನ್ನ ವ್ಯಕ್ತಪಡಿಸ್ತಾರೆ ಅಂತ ಹೇಳಿ. ನಾವು ಇತ್ತೀಚಿನ ದಿನಗಳಲ್ಲಿ ಯಾವುದೇ ಒಂದು ಮೊಬೈಲ್ ಇಂಡಸ್ಟ್ರಿ ನೋಡಿ, ನೀವು ಟೆಲಿವಿಷನ್ ಇಂಡಸ್ಟ್ರಿ ನೋಡಿ, ಎಲೆಕ್ಟ್ರಾನಿಕ್ಸ್ ಪ್ರಾಡಕ್ಟ್ ನೋಡಿ, ಅಥವಾ ಯಾವುದೇ ಬೇರೆ ವಸ್ತುಗಳನ್ನು ನೋಡಿ, ಅದರಲ್ಲಿ ಪ್ರತಿನಿತ್ಯ ಬೇರೆ ಬೇರೆ ಡಿಸೈನ್ಗಳಲ್ಲಿ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ನಲ್ಲಿ ಬರ್ತಾ ಇದಾವೆ. ಯಾಕಂದ್ರೆ ಅಷ್ಟೊಂದು ಕಾಂಪಿಟೇಷನ್ ಇವತ್ತು ಮಾರುಕಟ್ಟೆಯಲ್ಲಿದೆ. ಹಾಗಾಗಿ ಪ್ರಾಡಕ್ಟ್ ಪ್ಲಾನಿಂಗ್ ಅಲ್ಲಿ ಇನ್ನೋವೇಷನ್ ಅನ್ನೋದು ಬಹಳ ಮಹತ್ತರ ಪಾತ್ರ ವಹಿಸುತ್ತೆ. ಇನ್ನೋವೇಷನ್ ಅನ್ನೋದು ಬಹಳ ಮುಖ್ಯ ಕೂಡ. ಯಾವ ಕಂಪನಿ ಇನ್ನೋವೇಟಿವ್ ಆಗಿರುತ್ತೋ ಆ ಕಂಪನಿ ಹೆಚ್ಚಿನ ಮಟ್ಟದಲ್ಲಿ ಪ್ರಾಫಿಟ್ ಮೇಕಿಂಗ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈ ಒಂದು ಆಪಲ್ ಕಂಪನಿಯ ಒಂದು ಉದಾಹರಣೆ ತಗೊಂಡಾಗ, ಆಪಲ್ ಕಂಪನಿಯವರು ಆಪಲ್ ಐಫೋನ್ಸ್ ಗಳನ್ನ ಲಾಂಚ್ ಮಾಡಿದಾಗ ಬೇರೆ ಯಾವುದೇ ಕಂಪನಿಗಳು ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಿದ್ದಿಲ್ಲ. ಹಾಗಾಗಿ ಇವತ್ತು ಆಪಲ್ ಕಂಪನಿ ಜಗತ್ತಿನ ನಂಬರ್ 1 ಮೋಸ್ಟ್ ಟ್ರಸ್ಟೆಡ್ ಬ್ರ್ಯಾಂಡ್ ಕಂಪನಿ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಅಂದ್ರೆ ಜಗತ್ತಿನಲ್ಲಿ ಗ್ರಾಹಕರಿಂದ ಮೆಚ್ಚುಗೆ ಪಡೆದಿರ್ತಕ್ಕಂಥ ನಂಬರ್ 1 ಸಂಸ್ಥೆ ಆಪಲ್ ಸಂಸ್ಥೆ ಆಗಿದೆ ಅಂತ ಹೇಳ್ತಾರೆ. ಯಾಕೆ ಸಾಧ್ಯ ಆಗಿದೆ? ಬಿಕಾಸ್ ಅವರ ಹೊಸ ಆವಿಷ್ಕಾರಗಳು, ಇನ್ನೋವೇಷನ್ಸ್ ಗಳಿಂದ ಇದು ಸಾಧ್ಯ ಆಯಿತು ಅಂತ ಹೇಳಿ. ಇವಾಗ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನೋಡಿದಾಗ ಮೊದಲನೇ ಪ್ರಶ್ನೆ, ವಾಟ್ ಈಸ್ ಡಿಪೆಂಡ್ಸ್ ಆನ್ ಬೋತ್ ದ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತಾರೆ. ಅದಕ್ಕೆ ಆಪ್ಷನ್ಸ್ ಎ ಕಲ್ಚರ್, ಬಿ ಟೈಮ್ ಫ್ಯಾಕ್ಟರ್, ಸಿ ಎನ್ವಿರಾನ್ಮೆಂಟ್, ಡಿ ನನ್ ಆಫ್ ದ. ಸರಿಯಾದ ಉತ್ತರ ಬಿ, ಟೈಮ್ ಫ್ಯಾಕ್ಟರ್ ಡಿಪೆಂಡ್ಸ್ ಆನ್ ಬೋತ್ ದ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್. ನಾವು ಡಿಸ್ಕಸ್ ಮಾಡಿದ್ರ ಬಗ್ಗೆ. ಎರಡನೇ ಪ್ರಶ್ನೆ, ವಾಟ್ ಈಸ್ ದ ಕೀ ಎಲಿಮೆಂಟ್ ಆಫ್ ಪ್ರಾಡಕ್ಟ್ ಪ್ಲಾನಿಂಗ್ ಅಂತ ಹೇಳ್ತಾರೆ. ಆಪ್ಷನ್ಗಳು ಎ ಪೀಪಲ್, ಬಿ ಪ್ಲಸ್, ಸಿ ಪ್ರಮೋಷನ್, ಡಿ ನನ್ ಆಫ್ ದ. ಸರಿಯಾದ ಉತ್ತರ ಪೀಪಲ್, ಬಿಕಾಸ್ ಪೀಪಲ್ ಇಸ್ ದ ಕೀ ಎಲಿಮೆಂಟ್ ಆಫ್ ಪ್ರಾಡಕ್ಟ್ ಪ್ಲಾನಿಂಗ್. ಮೂರನೇದು, ವಾಟ್ ಈಸ್ ದ ವೈಟಲ್ ರೋಲ್ ಇನ್ ಅಲೋವಿಂಗ್ ದ ಪ್ಲಾನ್ ಅಂತ ಹೇಳ್ತಾನೆ. ಇಲ್ಲಿ ಮೊದಲನೇ ಆಪ್ಷನ್ ಅವೈಲಬಿಲಿಟಿ ಆಫ್ ರಿಸೋರ್ಸಸ್, ಬಿ ಕಾಂಪಿಟೆನ್ಸಿ ರಿಪ್ಲೇಸ್, ಸಿ ಬೋತ್ ಎ ಅಂಡ್ ಬಿ, ಡಿ ನನ್ ಆಫ್ ದ. ಸರಿಯಾದ ಉತ್ತರ ಸಿ ಬೋತ್ ಎ ಅಂಡ್ ಬಿ, ಅಂದ್ರೆ ಅವೈಲಬಿಲಿಟಿ ಆಫ್ ರಿಸೋರ್ಸಸ್ ಅಂಡ್ ಕಾಂಪಿಟೆನ್ಸಿ ಪ್ಲೇಸ್. ಫೋರ್ತ್ ಒನ್, ವಾಟ್ ಈಸ್ ದ ಮೇನ್ ಕಾಂಪೋನೆಂಟ್ ಆಫ್ ಪ್ರಾಡಕ್ಟ್ ಪ್ಲಾನಿಂಗ್. ಅದಕ್ಕೆ ಆಪ್ಷನ್ ನೋಡಿದಾಗ ಎ ಇನ್ನೋವೇಷನ್, ಬಿ ಐಡಿಯಾ, ಸಿ ಪ್ಲಾನಿಂಗ್, ಡಿ ನನ್ ಆಫ್ ದ. ಸರಿಯಾದ ಉತ್ತರ ಎ ಇನ್ನೋವೇಷನ್. ಇನ್ನೋವೇಷನ್ ಇಸ್ ದಿ ಮೇನ್ ಕಾಂಪೋನೆಂಟ್ ಆಫ್ ಪ್ರಾಡಕ್ಟ್ ಪ್ಲಾನಿಂಗ್. ಐದು ಪ್ರಶ್ನೆ ನೋಡಿದಾಗ ವಾಟ್ ಆರ್ ದ ಕೆಪಬಿಲಿಟಿ ಆಫ್ ಪ್ರಾಡಕ್ಟ್ ಮ್ಯಾನೇಜರ್. ಅದಕ್ಕೆ ಆಪ್ಷನ್ ನೋಡಿದಾಗ ಎ ಫೈಂಡ್ ವೇಸ್ ಟು ಇನ್ನೋವೇಟಿವ್ಲಿ ಡಿಸೈನ್ ದೆಮ್ ಇನ್ ಎ ಶಾರ್ಟ್ ಟೈಮ್, ಸಿ ಎಕನಾಮಿಕಲ್ ವೇ, ಡಿ ಆಲ್ ಆಫ್ ದಮ್. ಸರಿಯಾದ ಉತ್ತರ ಬಂದ್ಬಿಟ್ಟು ಡಿ. ಪ್ರಾಡಕ್ಟ್ ಮ್ಯಾನೇಜರ್ ಅನ್ನೋನು he must be able to find ways to innovatively design them in a short time and economical way. ಈಗ ರೆಫರೆನ್ಸ್ ಸೆಕ್ಷನ್ ಬಂದಾಗ ನಾವು ಕರುಣಾಕರನ್ ಕೆ ಅವರ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, ಫಿಲಿಪ್ ಕೋಟ್ಲರ್, ಅಬ್ರಾಮ್ ಕೋಶಿ, ಮಿತಾಲಿ ಜಾ ಅವರ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ 13th ಎಡಿಷನ್, ಶೆರ್ಲೆಕ್ RSI, ಕೃಷ್ಣಮೂರ್ತಿ ಆರ್ ಅವರ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ 14th ಎಡಿಷನ್, ವಿಲಿಯಂ ಜೆ ಸ್ಟ್ಯಾನ್ಟನ್ ಅವರ ಫಂಡಮೆಂಟಲ್ಸ್ ಆಫ್ ಮಾರ್ಕೆಟಿಂಗ್ 10th ಎಡಿಷನ್ ನ ರೆಫರ್ ಮಾಡಿದ್ವಿ. ಮತ್ತೆ ಈ ಒಂದು ತರಗತಿಯಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.